ನಮಸ್ಕಾರ. ಭಕ್ತಿ ಭಂಡಾರಿ ಬಸವಣ್ಣನವರ 891ನೇ ಜಯಂತಿ ಆಚರಣೆ ಪ್ರಯುಕ್ತ ಲೇಖನ ಸ್ಪರ್ಧೆ ಗಣಕರಂಗ ರಿಜಿಸ್ಟ್ರೇಟ್ ಧಾರವಾಡ ಇವರ ಆಶ್ರಯದಲ್ಲಿ ನಾನು ಅಭಿಜ್ಞಾ PM ಗೌಡ ಮಂಡ್ಯದಿಂದ. ನನ್ನ ಲೇಖನದ ಶೀರ್ಷಿಕೆ ಭುವನ ಭಾಗ್ಯೋದಯ. ಕರುನಾಡ ನೆಲದಲ್ಲಿ ಅನುಭವದ ಮಂಟಪದಿ ನೂರಾರು ಕಾಯಕವ ಮಾಡಿದವರು, ವೈಚಾರಿಕ ಸಾಮಾಜಿಕ ಕ್ರಾಂತಿಯ ಕಹಳೆಯನ್ನು ಊರಿದ ತತ್ವವಾದಿ ಬಸವಣ್ಣನವರು. ಮೌಢ್ಯವೆಂಬ ಜ್ಞಾನಕಂಪವನ್ನು ತೊಳೆಯುತ್ತಾ ಭುವಿಯ ಬೆಳಗಿದ ಭಾಗ್ಯವಿದಾತ ಜ್ಞಾನಗುರು ಇವರಾಗಿ ದಾಸೋಹ ಮಾಡುತ್ತಿದ್ದ ಕಲ್ಯಾಣದ ಕ್ರಾಂತಿ ಪುರುಷ ಈದಾತ. ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂಬುದು ಅಕ್ಷರಶಃ ಸತ್ಯವಾದ ಬಿರುದಾಗಿದೆ. ಈ ಬಿರುದಿಗೆ ಸಾಕ್ಷಿಯಾಗಿ ಕ್ರಾಂತಿ ಪುರುಷ ಕೈಗೊಂಡ ಎಲ್ಲ ಕೈಂಕರ್ಯಗಳು ಅದ್ಭುತ, ಅದ್ವಿತೀಯ, ಜನಜನಿತವಾದಂತಹವು. ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ಅಂದಾಕ್ಷಣ ನಮ್ಮ ಜೀವನವನ್ನು ಸಮೃದ್ಧಗೊಳಿಸುತ್ತಾ ಸುಗಮಗೊಳಿಸಲು ಉತ್ತಮವಾದ ಆಚಾರ, ವಿಚಾರ, ನ್ಯಾಯ, ನೀತಿ, ಸಭ್ಯತೆ, ಪ್ರಾಮಾಣಿಕತೆಗಳನ್ನು ಮೈಗೂಡಿಸಿಕೊಂಡು ಹೋಗುವುದರ ಜೊತೆಗೆ ಮತ್ತೊಬ್ಬರಿಗೆ ಮಾದರಿಯಾಗುವುದು. ಈ ಒಂದು ನಿಟ್ಟಿನಲ್ಲಿ ಸಂಸ್ಕೃತಿಯು ಜೀವನವನ್ನು ಅಮೋಘವಾದ ರೀತಿಯಲ್ಲಿ ಶ್ರೀಮಂತಗೊಳಿಸುತ್ತಾ ಅಂತರ್ಗತವಾಗಿ ನವ್ಯ ಮಾದರಿಯಲ್ಲಿ ಚೇತರಿಸಿಕೊಳ್ಳುವ ಸಮುದಾಯಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಎಂಬುದನ್ನು ಬಸವಣ್ಣನವರು ಚೆನ್ನಾಗಿ ಮನಗಂಡಿದ್ದರು. ಹಾಗಾಗಿ ಪ್ರಪಂಚದ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನು ರಕ್ಷಿಸಲು, ಸೃಜನಶೀಲತೆ, ಕ್ರಿಯಾಶೀಲ ಸಾಂಸ್ಕೃತಿಕ ಕ್ಷೇತ್ರಗಳನ್ನು ಬೆಂಬಲಿಸಲು, ಸವಾಲುಗಳನ್ನು ಎದುರಿಸುವುದರ ಮೂಲಕ ಇವರು ಜಾತಿಭೇದ, ಲಿಂಗಭೇದಗಳಿಲ್ಲದ ಸಮಾಜವನ್ನು ರೂಪಿಸುವ ಕಾರ್ಯದಲ್ಲಿನ ಹಗಲಿರುಳು ಮಾಡಿದ ಹೋರಾಟ 12ನೇ ಶತಮಾನಕ್ಕಷ್ಟೇ ಅಲ್ಲದೆ ಇಂದಿಗೂ ಪ್ರಸ್ತುತವಾಗಿರುವುದು. ಹೀಗಿರುವ ಭಾರತದ ಸಂವಿಧಾನ ಪ್ರತಿಪಾದಿಸುವ ಆಶಯಗಳು ಇದು ಬಸವಪದದಲ್ಲೂ ಇರುವುದನ್ನು ನೀವೆಲ್ಲ ನೋಡಬಹುದಾಗಿದೆ. ಅವುಗಳ ಅನುಸರಣೆ ಮಾತ್ರ ಇಂದಿನ ಬಹುತೇಕ ಸಾಮಾಜಿಕ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವಾಗಿದೆ ಎಂದರೆ ತಪ್ಪಾಗಲಾರದು. ಕರುನಾಡಿಗೆ ಅಥವಾ ಯಾವುದೋ ಒಂದು ವರ್ಗಕ್ಕೂ ಸೀಮಿತವಲ್ಲದ ಬಸವಣ್ಣನವರ ವ್ಯಕ್ತಿತ್ವ ನಿಜಕ್ಕೂ ಎಲ್ಲ ಕಾಲಕ್ಕೂ ಎಲ್ಲ ವರ್ಗಕ್ಕೂ ದಾರಿದೀಪವಾಗುತ್ತಾ ಭುವನ ಬೆಳಗಿದ ಭಾಗ್ಯೋದಯರಾಗಿ ಎಂದೆಂದೂ ವಿಜೃಂಭಿಸುವ ಧೀರಾವತಾರ ಬಸವೇಶ್ವರರು ಕರುನಾಡಿನ ಕುಡಿಯಾಗಿ ಹುಟ್ಟಿ ಸಮಾಜದ ಏಳಿಗೆಗಾಗಿ ತಮ್ಮ ತನು ಮನಗಳನ್ನು ಅರ್ಪಿಸುತ್ತಲೇ ಇಡೀ ವಿಶ್ವಕ್ಕೆ ಮಾದರಿಯಾದ ಅದಮ್ಯ ಚೇತನವಿದೆ. ಹಾಗಾಗಿ ನಾಡಿನ ಸಾಂಸ್ಕೃತಿಕ ವ್ಯಕ್ತಿಯನ್ನಾಗಿ ಘೋಷಿಸುವುದು ನಾಡಿನ ಸಾಕ್ಷಿ ಪ್ರಜ್ಞೆಗೆ ದಿಟ್ಟ ಮುನ್ನುಡಿ ಬರೆದಂತಿದೆ. ಹಾಡು ಹುಟ್ಟದ ಸೊಪ್ಪಿಲ್ಲ, ಬಸವಣ್ಣನವರು ಮಾಡದ ಸಮಾಜ ಸೇವೆಯೇ ಇಲ್ಲ. ಸಮಾಜದ ಕನಸುಗಾರನಾಗಿ, ಪ್ರಗತಿಪರ ಚಿಂತಕನಾಗಿ, ಶರಣ ಪರಂಪರೆಯ ಹರಿಕಾರನಾಗಿ, ವಚನ ಸಾಹಿತ್ಯದ ನೇತಾರನಾಗಿ, ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿ ತುಂಬಿದ ವಿದ್ವಾಂಸನಾಗಿ ಹೆಸರಾದ ಬಸವಣ್ಣನವರು ಜನರಾಡುವ ಭಾಷೆಯಲ್ಲಿ ವಚನಗಳ ಮೂಲಕ ಸಂವಹನ ನಡೆಸಿದ ಜನದರ್ಶಿಯಾಗಿ ಹೊರಹೊಮ್ಮಿದ ಮಹಾನ್ ಚೇತನರಾಗಿರುವರು. ಸಮಾಜದ ಸಮತೋಲನಕ್ಕಾಗಿ ಹೋರಾಡುತ್ತಾ ಕಲುಷಿತಗೊಂಡಿದ್ದ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನು ಧಿಕ್ಕರಿಸುತ್ತಾ ಘನ ಬದಲಾವಣೆಯನ್ನು ಆರಿಸಿ ಹೊರಟ ದಾರ್ಶನಿಕರು. ಇವರ ತತ್ವಗಳು ಹಾಗೂ ಅತ್ಯಮೂಲ್ಯವಾದ ಜೀವನ ಮೌಲ್ಯಗಳು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾದರಿಯಾಗಿವೆ. ಹಾಗಾಗಿ ಸಾಮಾಜಿಕ ಕ್ರಾಂತಿಯ ನಂದಾದೀಪವಾಗಿ ಇಂದಿಗೂ ಪ್ರಜ್ವಲಿಸಿರುವುದನ್ನು ಕಾಣುತ್ತಿದ್ದರೆ ಮನಸ್ಸಿಗೊಂಥರ ಆಹ್ಲಾದವೆನಿಸುತ್ತದೆ. ಬಸವಣ್ಣನವರ ಪ್ರತಿಯೊಂದು ವಚನಗಳು ಕೂಡ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಮುಖವಾದ ಬೆಳಕನ್ನು ಚೆಲ್ಲುತ್ತಿವೆ. ತಮ್ಮ ವಚನಗಳ ಮೂಲಕವೇ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯದಲ್ಲಿ ಮುಂದಾಗಿದ್ದರು. ಬಿಜ್ಜಳನ ಆಸ್ಥಾನದಲ್ಲಿದ್ದುಕೊಂಡೇ ಮೇಲು ಕೀಳುಗಳೆಂಬ ತಾರತಮ್ಯಗಳ ಬಗ್ಗೆ ಅಂತರ್ಜಾತಿ ವಿವಾಹಗಳನ್ನು ಮಾಡಲು, ಬಾಲ್ಯ ವಿವಾಹವನ್ನು ತಡೆಗಟ್ಟುವಂತಹ ನೂರಾರು ಕಾರ್ಯಗಳನ್ನು ಮಾಡುತ್ತಲೇ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ ಎಂಬ ತಮ್ಮ ವಚನವನ್ನು ಪ್ರಸ್ತುತಪಡಿಸುತ್ತಾ ಸಮಾಜದಲ್ಲಾಗುತ್ತಿರುವ ಪ್ರತಿಯೊಂದು ಅನ್ಯಾಯಗಳನ್ನು ಖಂಡಿಸುತ್ತಿದ್ದರು. ತಮ್ಮ ವಚನದ ಮೂಲಕ ಸಮಾಜ ತಿದ್ದುವ ಕಾರ್ಯ ಮಾಡುತ್ತಿದ್ದರು.
ಯಾರೇ ಆಗಲಿ ಮೊದಲು ನಾವು ಶುದ್ಧವಾಗಿರಬೇಕು. ನಮ್ಮ ವರ್ತನೆಗಳು ಚೆನ್ನಾಗಿರಬೇಕು. ಸತ್ಪಥ, ಸದ್ಗುಣ, ಸದ್ಧರ್ಮ, ಸದ್ಭಾವಗಳನ್ನು ಹೊಂದಿರಬೇಕು. ಇಂತಹ ಮೌಲ್ಯಗಳು ನಮ್ಮೊಳಗೆ ಇರದೆ ಲೋಕದ ಅಂಕುಡೊಂಕುಗಳನ್ನು ತಿದ್ದವರೊಡುವುದು ಎಷ್ಟರ ಮಟ್ಟಿಗೆ ಸರಿಯಾದೀತು? ಮೊದಲು ನಾವು ಸರಿಯಿದ್ದು ನಂತರ ತಪ್ಪುಗಳನ್ನು ತಿದ್ದುವ ಪ್ರಯತ್ನ ಮಾಡಬೇಕು. ಹೀಗೆ ಅವರ ಹಲವಾರು ವಚನಗಳನ್ನು ಮನಮುಟ್ಟುವಂತಹದ್ದು, ಹಾಗೆ ಸಮಾಜದ ಅಂಕುಡೊಂಕುಗಳನ್ನು ಎತ್ತರಿಸುವಂತದ್ದಾಗಿವೆ. ಹಾಗೆಯೇ ಮುಂದುವರಿದು ಸಮಾಜ ಸುಧಾರಣೆಯಾಗಬೇಕಿದ್ದರೆ ಮಾನವ ಮೊದಲಿಗೆ ತನ್ನಲ್ಲಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು. ಆಗ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯ ಎಂಬುದನ್ನು ತಮ್ಮ ಅದ್ಭುತವಾದ ಅರ್ಥಪೂರ್ಣ ವಚನಗಳ ಮೂಲಕ ಜನರಿಗೆ ಮನದಟ್ಟು ಮಾಡುತ್ತಿದ್ದರು. ಶರಣರ ಚಳುವಳಿಯಲ್ಲಿಯೂ ಕೂಡ ಕ್ರಾಂತಿಕಾರಿ ಬದಲಾವಣೆಯನ್ನು ನೋಡಬಹುದಾಗಿತ್ತು. ಅವರ ಕನಸಿನ ಕೂಸು ಅನುಭವ ಮಂಟಪದ ಮೂಲಕ ಅನೇಕ ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಅನುಭವ ಮಂಟಪ ಪ್ರಜಾತಾಂತ್ರಿಕ ಸದನ, ಗಹನ ಚರ್ಚೆಗಳಿಗೆ ಸಾಕ್ಷಿ ಆ ಸಂಸತ್ತು. ಶರಣ ಸಾಹಿತ್ಯಕ್ಕೆ ಹೊಸ ಭಾಷ್ಯ ಬರೆಸಿಕೊಂಡ ಮಹಾನ್ ಜ್ಞಾನದ ಆಗರ ಈ ವಿದ್ವತ್ತು. ಬಸವಣ್ಣನವರನ್ನು ನಾಡಿನ ಬಹುತೇಕರು ಅವರು ಸ್ಥಾಪಿಸಿದಂತಹ ಅನುಭವ ಮಂಟಪದಿಂದಾಗಿಯೇ ಎಲ್ಲೆಡೆಯೂ ಕ್ಷಣ ಕ್ಷಣವೂ ಸ್ಮರಿಸಿಕೊಳ್ಳುತ್ತಿರುವರು. ಕಾರಣ, ಈ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ ವರ್ಗಗಳ ಹಿನ್ನೆಲೆಯುಳ್ಳ ಜನರು ಭಾಗವಹಿಸಿ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ವಿಚಾರಗಳ ಕುರಿತು ಯಾವಾಗಲೂ ಚರ್ಚೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೊಂದಿದ ಮಧ್ಯಕಾಲೀನ ಭಾರತದಲ್ಲಿ ಜಾತಿಗಳ ಆಧಾರದಲ್ಲಿ ಕೆಳವರ್ಗಗಳ ಜನರನ್ನು ಧಾರ್ಮಿಕ, ಶೈಕ್ಷಣಿಕ ಜ್ಞಾನಗಳಿಂದ ಹೊರಗಿಡಲಾಗುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಎಲ್ಲ ಜಾತಿ ಅಂತಸ್ತುಗಳ ಜನರನ್ನು ಒಳಗೊಂಡು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದ ಅನುಭವ ಮಂಟಪ ಒಂದು ಕ್ರಾಂತಿಕಾರಿ ವ್ಯವಸ್ಥೆಯಾಗಿ ಬೆಳೆಯಲು ಪ್ರೋತ್ಸಾಹ ನೀಡಿದ್ದರಿಂದ ಇವರಿಗೆ ಮಹಾಜ್ಞಾನಿ ವಾಕ್ಪಟು ಎನ್ನುತ್ತಿದ್ದರು. ಮಂಟಪದೊಳಗೆ ಆ ಕಾಲದಲ್ಲಿ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೆಸರು ಮಾಡಿದ, ಅದೇ ರೀತಿ ಅದರ ಬಗ್ಗೆ ಚರ್ಚೆ ನಡೆಸುತ್ತಿದ್ದ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಕುಂಬಾರ ಗುಂಡಯ್ಯ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಶರಣೆ ಸತ್ವಿಕರಂತಹ ಅಪ್ರತಿಮ ಶರಣರನ್ನು ಹೊಂದಿತ್ತು ಈ ಅನುಭವ ಮಂಟಪ. ಕಾಯಕ, ದಾಸೋಹ ತತ್ವಗಳು, ಕಾಯಕವೇ ಕೈಲಾಸ ಇವೆಲ್ಲ ಬಸವಣ್ಣನವರು ಜಗತ್ತಿಗೆ ನೀಡಿದ ಅಮೂಲ್ಯ ಕೊಡುಗೆಗಳು. ಎಲ್ಲರೂ ದುಡಿಯಬೇಕು, ದುಡಿದಿದ್ದರಲ್ಲಿ ದಾಸೋಹ ಮಾಡಬೇಕು, ಈ ಮೂಲಕ ಸಮಾಜ ಸೇವೆ ಮಾಡಬೇಕು, ದುಡಿದಿದ್ದ ಪಾಲಿನಲ್ಲಿ ಸಮಾಜಕ್ಕೂ ಕೊಟ್ಟು ತಮ್ಮ ಸಾರ್ಥಕ್ಯತೆಯನ್ನು ಪಡೆಯಬೇಕೆಂಬ ಸಂಕಲ್ಪವನ್ನು ಮಾಡಿದ್ದರು. ಜಾತಿ ಸುಳ್ಳೆಂದ, ಧರ್ಮ ಪೊಳ್ಳೆಂದ, ಬ್ರಾಹ್ಮಣ ಹೊಲೆಯ ಒಂದೆಂದ ಮಹಾಪುರುಷ ಈ ಸಂತ. ದೂರದೃಷ್ಟಿ ಹೊಂದಿದ ಬೋಧಕನಾಗಿ, ಸಾಮಾಜಿಕ ಪರಿವರ್ತಕರಾಗಿ, ಕರುನಾಡಿನ ಸಾಂಸ್ಕೃತಿಕ ನಾಯಕನಾಗಿ ಹೊರಹೊಮ್ಮಿದ ಕ್ರಾಂತಿ ವೀರನಿವ. ತನ್ನ ಸಂಪೂರ್ಣ ಜೀವನವನ್ನೇ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಉನ್ನತಿಗಾಗಿ ಮೀಸಲಿಟ್ಟ ಕ್ರಾಂತಿ ಪುರುಷ. ಮಾದಿಗನ ಅಪ್ಪನೆಂದ, ಒಲೆಯನ ಬಂಧುವೆಂದ, ಇಷ್ಟಲಿಂಗ ಸಾಕಲಿತ ದೇವನುಳಿಯಲು ದಳ್ಳಾಳಿಗಳ ಅವಶ್ಯಕತೆ ಇಲ್ಲವೆಂದು ಸಾರಿದ ಮಹಾನ್ ನಾಯಕನಿವ. ಕೂಡಿ ಬಾಳಲು ಬಂಧುರದ ಬಾಂಧವ್ಯವನ್ನು ಪಡೆಯಲು ಶರಣತ್ವವನ್ನು ಸ್ವೀಕರಿಸಿ ಎಂದನು. ಶರಣರನ್ನ ಇಷ್ಟಲಿಂಗದ ಲಿಂಗಾಯತರೆಂದು, ಹಾಗೆಯೇ ಜಾತಿ ಮೀರಿದ ಶರಣ ಧರ್ಮ ನನ್ನದೆಂದು ಮೇಲೆ ಕೇಳುಗಳಿಲ್ಲವೆನ್ನುವ ಅವರ ಬೋಧನೆಗಳು ಇಂದಿಗೂ ಎಲ್ಲ ವರ್ಗಗಳ ಜನರಿಗೆ ಪ್ರೇರಣಾದಾಯಿಯಾಗಿದ್ದು ವೈಯಕ್ತಿಕ ಹಾಗೂ ಸಾಮಾಜಿಕ ಅಭ್ಯುದಯಕ್ಕೆ ಕಾರಣವಾಗಿವೆ. ಆದ್ದರಿಂದ ಅವರ ಹಿರಿಮೆ ಇಂದಿಗೂ ಕರ್ನಾಟಕದ ಮತ್ತು ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ಕಲ್ಯಾಣವೆಂಬ ದೇಗುಲದೊಳಗೆ ಅತ್ಯಮೂಲ್ಯವಾದ ಹಾಗೂ ಅನುಪಮವಾದ ಜ್ಞಾನ ದೀಪಿಕೆಯನ್ನು ಹಚ್ಚಿ ಪ್ರಪಂಚದೆಲ್ಲೆಡೆ ಪ್ರಜ್ವಲಿಸುವಂತೆ ಮಾಡಿದ ವಿಶ್ವಗುರು ವಿಶ್ವಚೇತನರಿವರು. ಇದರೊಳಗೆ ಸದಾ ಭಕ್ತಿರಸವೇ ಅರಿಯುವಂತೆ ಮಾಡಿದ ಗರಿಮೆ ಇವರದ್ದಾಗಿದೆ. ಮುಂಜಾನೆಯ ಹೊಂಗಿರಣವು ವಸತಿಯೊಡಲನ್ನು ಒಪ್ಪುವಂತೆ ಇವರ ಆಧ್ಯಾತ್ಮಿಕ ಹಿತನುಡಿಗಳು ಇಡೀ ಸಮಾಜವನ್ನೇ ಬೆಳಗುಗೊಳಿಸುತ್ತಾ ಆಧ್ಯಾತ್ಮಿಕ ತತ್ವದೊಳಗೆ ಭುವನವನ್ನು ಬೆಳಗಿದ ವಿಶ್ವವಿಭೂತಿ ಬಸವಣ್ಣ ಎಂದೆಂದಿಗೂ ಚಿರಸ್ಮರಣಿ. ಬರದಂತೆ ಬದುಕು ಎಂಬಂತೆ ತಮ್ಮ ವಚನಗಳಂತೆಯೇ ನಡೆ ನುಡಿಗಳನ್ನು ಆದರ್ಶವಾಗಿಟ್ಟುಕೊಂಡಿದ್ದ ಅದಮ್ಯ ಚೇತನ. ಅವರ ನುಡಿಗಳೆಲ್ಲವೂ ಮುತ್ತಿನ ಹಾರದಂತೆ ಜೇಂಕರಿಸಿದ್ದು ಲಿಂಗ ಮೆಚ್ಚಿ ಅಹುದು ಎಂಬಂತೆ ನಡೆದುಕೊಳ್ಳುತ್ತಿದ್ದರು. ಸಾರ್ವಕಾಲಿಕವೂ ಶಾಶ್ವತವೂ ಆದ ವಿಶ್ವತತ್ವಗಳನ್ನು ಸಾರಿದ ಅಣ್ಣ ಈ ಬಸವಣ್ಣ. ದೇಶ, ಕಾಲ, ಜಾತಿ, ಕುಲ, ಮತಗಳ ಮಾನವ ನಿರ್ಮಿತ ಸಂಕುಚಿತ ಸೀಮಾರೇಖೆಯನ್ನು ತೆಗೆದುಹಾಕಿ ವೈಶಾಲ್ಯತೆಯನ್ನು ತುಂಬುತ್ತಾ ಕಾಯಕ ತತ್ವದ ತಾರಕ ಮಂತ್ರವನ್ನು ಉಪದೇಶಿಸಿ ದಕ್ಷಿಣ ಭಾರತದಲ್ಲಿ ಮೊದಲ ಸ್ವತಂತ್ರ ಕನ್ನಡ ಧರ್ಮವನ್ನು ಕೊಟ್ಟವರು ಈ ಬಸವಣ್ಣನವರು. ಲಿಂಗಾಯತ ಧರ್ಮ ಬಸವಣ್ಣನವರು ನೀಡಿದ ಪ್ರಜಾಸತ್ತಾತ್ಮಕ ಧರ್ಮವಾಗಿದೆ.
ಧರ್ಮ ಎಂಬುದು ಒಂದು ಜೀವನ ವಿಧಾನ. ಬಸವಣ್ಣನಲ್ಲಿ ಶ್ರೇಷ್ಠ ಮಾನವತೆ ನಿಜವಾದ ಧರ್ಮ. ಅಂತಹ ಮಾನವತೆ ಧರ್ಮವನ್ನು ಅಪ್ಪಿದರು, ಒಪ್ಪಿದರು. ಆ ಮೂಲಕ ಜಾತೀಯತೆಯನ್ನು ದ್ವೇಷಿಸಿದರು. ಸಮಾಜದಲ್ಲಿನ ತಾರತಮ್ಯವನ್ನು ಹೋಗಲಾಡಿಸಲು ಅವಿರತ ಶ್ರಮಿಸಿದರು. ಅದೇ ರೀತಿಯಲ್ಲಿ ಬಸವಣ್ಣನವರು ದೈವದ ಅಸ್ತಿತ್ವವನ್ನು ಒಪ್ಪುತ್ತಾ ದೇವಾಲಯದ ಸಂಸ್ಕೃತಿಯನ್ನು ತಿರಸ್ಕರಿಸಿದರು. ಏಕೆಂದರೆ ಅವರು ದೇವರನ್ನು ಕಂಡಿದ್ದು ಕಲ್ಲಿನಲ್ಲಿ ಅಲ್ಲ, ಮಣ್ಣಿನಲ್ಲಿ ಅಲ್ಲ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ. ನೆರೆಯವರನ್ನು ದ್ವೇಷಿಸುವುದನ್ನು ಬಿಟ್ಟು ಪ್ರೀತಿಸಿದರೆ ದೇವರೇ ಪೂಜಿಸಿದಂತೆ ಎಂಬ ಸದ್ಭಾವನೆಯ ಬೀಜವನ್ನು ಬಿತ್ತಿ ಎಲ್ಲೆಡೆ ಚಿಗುರುವಂತೆ ಮಾಡುತ್ತಾ ಪುಟಕಿಟ್ಟ ಚಿನ್ನವಾದರು. ಮನುಷ್ಯರ ನಡುವೆ ಸೌಹಾರ್ದತೆ, ಸಂಪ್ರೀತಿ, ನಂಬಿಕೆಯ ಸೂತ್ರಡಿ ಪ್ರತಿಯೊಬ್ಬರೂ ಸಾಗುತ್ತಿರಲು ಬಸವಣ್ಣನವರು ತುಂಬ ಪ್ರಸ್ತುತರಾಗುತ್ತಾ ಅವರ ವಿಶ್ವಪ್ರೇಮ, ವಿಶ್ವಮೈತ್ರಿ ಅನನ್ಯವಾಗಿದೆ. ಬಸವಣ್ಣ ಭಾಗ್ಯವಾಡಿ ಎಂದೇ ಪ್ರಸಿದ್ಧವಾದ ಊರೇ ಬಸವಣ್ಣ ಹುಟ್ಟಿದ ಜನ್ಮಸ್ಥಳ. ಕಮ್ಮೆ ಕುಲದ ವಂಶಸ್ಥರಾದ ಮಾದರಸ ಮತ್ತು ಮಾದರಾಂಬಿಕೆಯ ಪುತ್ರರಾಗಿ ಕ್ರಿಸ್ತಶಕ 1131ರಲ್ಲಿ ಜನಿಸಿದ ಜ್ಞಾನಯೋಗಿಯವರು. ಬಸವಣ್ಣನ ಸಹೋದರ ದೇವರಾಜು, ಅಕ್ಕ ನಾಗಲಾಂಬಿಕೆ. ಕಿರಿಯ ಪುತ್ರನೇ ಬಸವಣ್ಣ. ಚಿಕ್ಕಂದಿನಿಂದಲೇ ಅತ್ಯುತ್ತಮ ಕಾರ್ಯಗಳನ್ನು ಮಾಡುತ್ತಿದ್ದ ಮಹಾಮೂರ್ತಿಯವರು. ಆಗಲೇ ಹೋರಾಟ, ಅಲೆದಾಟ ಹೆಚ್ಚಾಗಿತ್ತು. ಅದು ಸಮಾಜ ನಿರ್ಮಾಣಕ್ಕಾಗಿಯೇ ಆಗಿತ್ತು. ಚಿಕ್ಕವರಿದ್ದಾಗಲೇ ಕೆಳವರ್ಗದ ಬಂಧುವಿನ ಬಂಧನ ಬಗೆಹರಿಸಿದ ಪರಮಾವತಾರಿಯಾಗಿದ್ದರು. ಅತ್ಯಂತ ಬುದ್ಧಿವಂತರಾಗಿದ್ದು ಚಾಕಚಕ್ಯತೆಯುಳ್ಳ ಬಾಲಕರಾಗಿ ಬೆಳೆದವರು. ಸಮಯ ಪ್ರಜ್ಞೆ, ಆಲೋಚನೆ, ಚಿಂತನೆಯ ಅದಮ್ಯ ಶಕ್ತಿ ಇವರಲ್ಲಿತ್ತು. ವಯಸ್ಸಿಗೆ ಮೀರಿದ ಕುತೂಹಲ, ಅಪರೂಪದ ಜಾಣ್ಮೆ, ಎಲ್ಲವನ್ನೂ ಸಹನೆಯಿಂದ ಕೇಳುವ ಹಾಗೂ ಸಮಸ್ಯೆಗಳನ್ನು ಪರಿಹರಿಸುವ ಜಾಣ್ಮೆ ಇವರಲ್ಲಿತ್ತು. ಆಗಲೇ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡಿದ್ದರು. ಭುವನ ಬೆಳಕಿದ ಬೆಳಕು ಇವರು. ಭುವನ ಬೆಳಕು ಕ್ರಾಂತಿಕಾರಿಗಳ ವಚನಗಳ ಹರಿಸಿದ ಜ್ಞಾನಸುಧೆ. ಬುದ್ಧಿಗೇಡಿಗಳ ಮನಹೊಕ್ಕಿ ಮಸ್ತಕದ ತುಂಬೆಲ್ಲ ಜ್ಞಾನವರಿಹಿ. ಸುಜ್ಞಾನ ಜ್ಯೋತಿಯ ಕಿಡಿಹಚ್ಚಿ ಪಸರಿಸಿದ ಭಕ್ತಿ ಭಂಡಾರಿ ನೀನಲ್ಲವೇ ಅಣ್ಣ. ಜಾತಿ ಭೇದದ ಬೇರಿಗೆ ಮಾತಿನ ಚಾಟಿಯ ಬೇಲಿಯೊಂದಿಗೆ ಮೌಢ್ಯತೆ ಎಂಬ ಜಾಟ್ಯದ ತೂಟುಗಳಿಗೆ ವಚನಗಳೆಂಬ ಅಮೃತವಾಣಿಯ ಸಿಂಚನದ ಲೇಪನ ಹಚ್ಚಿತ ದಗದಗಿಸಿದ ಅಸಾಂಪ್ರದಾಯಿಕ ವ್ಯವಸ್ಥೆಗಳಿಗೆ ತಿಲಾಂಜಲಿಯನ್ನಿಟ್ಟಿದ ಮಾನವತಾವಾದಿ ನೀನಲ್ಲವೇ ಅಣ್ಣ. ಯಾವುದಕ್ಕೂ ಚಿಕ್ಕದೇ ದಿಟ್ಟತೆಯ ಪರ ಪ್ರದರ್ಶಿಸಿದ ಕಾಯಕಯೋಗಿ ಬಸವಣ್ಣ ಸಮಾಜದ ಅಂಕುಡೊಂಕುಗಳ ಎಳೆಯಾಗಿ ತೋರಿಸಿ ಸರಿದಾರಿಗೆ ತರಲು ಜಂಗಮರ ವಿರೋಧಿಯಾಗದೆ ಜಾತಿ ಜಂಗಮದ ವಿರೋಧಿಯಾದ ಸಾಮಾಜಿಕ ಕ್ರಾಂತಿಯ ಹರಿಕಾರ ನೀನಲ್ಲವೇ ಅಣ್ಣ. ಬಸವನ ಹೆಸರೇ ರೋಮಾಂಚನ. ಬರಹಗಳ ಮೂಲಕ ಸತ್ಪದದಲ್ಲಿ ಸಮದರ್ಶಿತ್ವ ಸಾಧಿಸಿ ವಚನಿಸುವ ವಚನ ಸಾಹಿತ್ಯದ ವಾಜ್ಮಯಿ. ಬಸವನೆಂಬ ಮೂರಕ್ಷರದಲ್ಲಿ ಭರವಸೆಯ ಬೆಳಕನ್ನು ನೀಡುತ್ತಿದ್ದ ಭವದ ಬೆಳಕು ಈ ಬಸವಣ್ಣ. ಸಮಾಜದ ಮೌಢ್ಯಗಳ ವಿರುದ್ಧ ಹೋರಾಡಿದ ಧೀರಾವತಾರಿ. ಕಾಯಕವೇ ಕೈಲಾಸವೆಂದ ಕಾಯಕಯೋಗಿ. ಸದ್ಭಕ್ತಿಯ ದಾರಿ ತೋರಿಸಿ ಭಕ್ತರ ಮನದಲ್ಲಿ ಎಂದೆಂದಿಗೂ ನೆಲೆ ನಿಂತಿರುವ ದೈವಜ್ಞ ಈ ಜಗಜ್ಯೋತಿ ಅಣ್ಣ. ಭೂಮಿಗೆ ಭಕ್ತಿಯ ಬೆಳಕಾಗಿ, ಗುರುವಿನ ಗುರುವಾಗಿ, ಪರಮಗುರುವಾದ ಬಸವಣ್ಣನ ಹೋರಾಟ ಫಲಿಸದಿದ್ದಾಗ, ಅವನ ಮಾತಿಗೆ ಸ್ಪಂದನೆಯಾಗಲಿ ಗೌರವವಾಗಲಿ ಸಿಗದಿದ್ದಾಗ ಅಲ್ಲಿನ ಆ ಸಂಪ್ರದಾಯವಾದಿಗಳ ಸಹವಾಸವೇ ಸಾಕು ಎಂದು ಮನೆಯ ಬಿಟ್ಟವ ಕೂಡಲ ಸಂಗಮಕ್ಕೆ ಬಂದು ನೆಲೆಸಿದರು. ಆ ಕೂಡಲ ಸಂಗಮವು ಒಂದು ವಿದ್ಯಾಕೇಂದ್ರವಾಗಿದ್ದು 10 ವರ್ಷಗಳ ಕಾಲ ಅಲ್ಲಿಯೇ ವಿದ್ಯಾರ್ಜನೆ ಮಾಡಿ ಮಹಾನ್ ಜ್ಞಾನಿಯಾಗಿ ಬೋನ ಬೆಳಗುವ ಭಾಗ್ಯವಿಧಾತರಾಗಿ ಸಾಧನೆಯ ಅರಿವಿನ ಮೂರ್ತಿಯಾದರು. 12ನೇ ಶತಮಾನದಲ್ಲಿ ಕಲ್ಯಾಣವಾಗಿದ್ದ ರಾಜ್ಯದಲ್ಲಿ ಇಂದಿಗೂ ಜಾತಿ ಪದ್ಧತಿ ಎನ್ನುವುದು ತಾಂಡವವಾಡುತ್ತಿದೆ. ಅಸಂಸ್ಕೃತಿ, ಅಸ್ಪೃಶ್ಯತೆಯ ಕಾರಣಕ್ಕೆ ದೀನದಲಿತರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವ ಪ್ರಕರಣಗಳನ್ನು ನೋಡುವ ಅಣ್ಣ ಬಸವಣ್ಣ ತೀವ್ರವಾಗಿ ಕಾಡುತ್ತಿರುವರು. ಮರ್ಯಾದೆ ಹತ್ಯೆಗಳು ಕಲ್ಯಾಣ ಕ್ರಾಂತಿಯ ಭೀಕರತೆಯನ್ನು ಕಣ್ಣ ಮುಂದೆ ನೆನಪಿಸುತ್ತವೆ. ಜಾತೀಯತೆ, ಅಸ್ಪೃಶ್ಯತೆ ವಿರುದ್ಧ ತೊಡತಟ್ಟಿ ನಿಂತು ದೀನದಲಿತರ ಕಾಯಕ ವರ್ಗಗಳ ಅಸಹಕರಣವಾಗಿದ್ದ ಬಸವಣ್ಣನವರು ದೇಹವೇ ದೇಗುಲವೆಂದು ಸಾರಿದರು. ವರ್ಗ, ಜಾತಿ, ಲಿಂಗ ಭೇದವನ್ನು ತೊಡೆದು ಹಾಕಲು ಇಷ್ಟಲಿಂಗವನ್ನು ನೀಡಿದರು. ದೇವರು ಭಕ್ತರ ನಡುವೆ ಪೂಜಾರಿ ಎಂಬ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ ಎಂದು ನಿರೂಪಿಸಿದರು. ಇಂತಹ ಬಸವ ತತ್ವಗಳೇನಾದರೂ ಪ್ರಸಾರವಾದರೆ ತಮ್ಮ ಆಟ ನಡೆಯುವುದಿಲ್ಲ ಎಂದರಿತ ಕಪಟಿಗಳು ಅಂದಿನಿಂದಲೂ ಬಸವ ತತ್ವಕ್ಕೆ ಕೊಕ್ಕೆ ಹಾಕುವ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದಾರೆ. ಇದೆಲ್ಲವನ್ನ ಹಿಮ್ಮೆಟ್ಟಿಸೋ ಶಕ್ತಿ ಬಸವ ತತ್ವಕ್ಕಿದೆ ಎಂದು ಕಾಲಕಾಲಕ್ಕೆ ನಿರೂಪಿತವಾಗುತ್ತಾ ಬಂದಿದೆ. ಈ ಎಲ್ಲ ಸಮಾಜದ ಡೊಂಕುಗಳನ್ನು ತಿದ್ದಲಾದರೂ ಮತ್ತೊಮ್ಮೆ ಹುಟ್ಟಿ ಬಂದು ಭುವನ ಬೆಳಗುವ
ಬೆಳಗಿಸುವ ಭಾಗ್ಯ ವಿಧಾತನಾಗು ಬಾ ಅಣ್ಣ ಬಸವಣ್ಣ. ಸಮಾಜದ ನೂರಾರು ಅಂಕುಡೊಂಕುಗಳಲ್ಲಿ ವಕ್ರತೆಯ ಸರಿಪಡಿಸಿ ಅಕ್ರಮಗಳ ಮೆಟ್ಟುತ್ತಾ ಸಕ್ರಮವನ್ನು ರೂಢಿಸಿ ನಕ್ರವಾಡುವರನ್ನು ಹಿಮ್ಮೆಟ್ಟಿಸಿ ಚಕ್ರವ್ಯೂಹಗಳ ಭೇದಿಸಲು ಮತ್ತೊಮ್ಮೆ ಬೆಳಕಾಗಿ ಬಾ ಬಸವಣ್ಣ. ಸದ್ಭಕ್ತಿಯ ಬಿತ್ತಲು ಸತ್ಕ್ರಾಂತಿಗಳ ಹೂಡಿ ಸದ್ಭಾವದ ನುಡಿಯೊಳಗೆ ಸತ್ಕೃತಿಗಳನ್ನು ಮಾಡಿ ಸನ್ಮಾರ್ಗದ ನಡೆಯೊಳಗೆ ಸಂಸ್ಕೃತಿಯ ತೋರಿ ಸದ್ವಿನಯದ ಹಾದಿಯಲ್ಲಿ ಸದ್ಬುದ್ಧಿಯು ಮೊದಲಾಗಲು ಮತ್ತೊಮ್ಮೆ ಬೆಳಕಾಗಿ ಬಾ ಬಸವಣ್ಣ. ಇನನಂತೆ ಬೆಳಕಾಗಿ ಸಿತಭಾನಂತೆ ಬೆಳಕ ಚೆಲ್ಲುತ್ತಾ ನೊಂದ ಮನಗಳಿಗೆ ಚೈತನ್ಯವಾಗಿ ಸಾಮಾಜಿಕ ಕಳಕಳಿಗೆ ಸಮಾನತೆಯ ಸೃಷ್ಟಿಸಲು ಜಗಜ್ಯೋತಿಯಾಗಿ ಮಹಾಮಾನವತಾವಾದಿಯಾಗಿ ಕ್ರಾಂತಿಕಾರನಾಗಿ ಮತ್ತೊಮ್ಮೆ ಬೆಳಕಾಗಿ ಬಾ ಬಸವಣ್ಣ. ಮೌಢತೆಯ ಬೀಜ ಕಿತ್ತೊಗೆದು ಮಾನವೀಯತೆಯ ದೀಪ ಬೆಳಗಲು ಹೊಸ ಮನುಕುಲ ಸೃಷ್ಟಿಕರ್ತನಾಗಿ ಪರಮಾತ್ಮನ ಕಂದನಾಗಿ ಸತ್ಯಾನ್ವೇಷಕನಂತೆ ಅಂಧಶ್ರದ್ಧೆಗಳನ್ನು ನಶಿಸುತ್ತಾ ಲಿಂಗ ತಾರತಮ್ಯಗಳನ್ನು ಸರಿಪಡಿಸಲು ವಿಶ್ವಗುರುವಾಗಿ ಮತ್ತೊಮ್ಮೆ ಬೆಳಕಾಗಿ ಬಾ ಬಸವಣ್ಣ. ಸಾಮಾಜಿಕ ಸುಧಾರಕನಾಗಿ ಮಿಥ್ಯೆಗಳ ಮೆಚ್ಚುತ್ತಾ ಸತ್ಯಗಳ ಬಿಂಬಿಸುತ್ತಾ ಮತ್ತೊಮ್ಮೆ ಅನುಭವ ಮಂಟಪದಲ್ಲಿ ಆಧ್ಯಾತ್ಮಿಕತೆ ಬೆಳೆಸುತ್ತಾ ನೈತಿಕತೆ ನೆಲೆಯೂರಲು ಸಾತ್ವಿಕತೆಯನ್ನು ಬಿತ್ತುತ್ತಾ ಸಮಾಜದ ಸರ್ವಾಂಗೀಣ ಪರಿಪುಷ್ಟಿಗೆ ಮತ್ತೊಮ್ಮೆ ಬೆಳಕಾಗಿ ಬಾ ಬಸವಣ್ಣ. ಭಕ್ತಿ ಭಂಡಾರಿಯಾಗಿ ಕ್ರಾಂತಿಯೋಗಿ ಭುವನ ಭಾಗ್ಯೋದಯರಾಗಿ ಜಗತ್ತೋದ್ಧಾರಕರಾಗಿ ವೈಚಾರಿಕತೆಯ ಮೇಲೆ ಬೆಳಕು ಚೆಲ್ಲಲು ಮತ್ತೊಮ್ಮೆ ಬೆಳಕಾಗಿ ಬಾ ಬಸವಣ್ಣ. ಧನ್ಯವಾದಗಳೊಂದಿಗೆ